ಪ್ರೋಗ್ರಾಮ್ ಅಂದಿದ್ದಕ್ಕೆ ಎಲ್ಲ ಗವರ್ನರ್ ಅಲ್ಲಿ ಬಂದಿರೋದು. ಇಲ್ಲಾಂದ್ರೆ ಗವರ್ನರ್ ಪ್ರೈವೇಟ್ ಫಂಕ್ಷನ್ ಆಗಿದ್ರೆ ಏನಕ್ಕೆ ಆಗ್ಬೇಕಾಯ್ತು? ಆಮೇಲೆ ಒಂದು ಗೌರ್ಮೆಂಟ್ ಫಂಕ್ಷನ್ ಆಗಿದ್ದಕ್ಕೆ ಅಲ್ಲ ವಿಧಾನಸೌಧ ಮೆಟ್ಲ್ ಮೇಲೆ ಆಗಿರೋದು. ಯಾವ್ದಾದ್ರು ಪ್ರೈವೇಟ್ ಇದು ಅದು ವಿಧಾನಸೌಧ ಮೆಟ್ಲ್ ಮೇಲೆ ಮಾಡಕ್ಕಾಗುತ್ತಾ? ಇದು ಎಲ್ಲ ಸ್ಟೇಟ್ ಗೌರ್ಮೆಂಟ್ ಆರ್ಗನೈಸ್ಡ್ ಇವೆಂಟ್ ಆಗಿರೋದಕ್ಕೆ ಗವರ್ನರ್ ಬಂದಿರೋದು ಅಲ್ಲಿ ವಿಧಾನಸೌಧ ಮೇಲೆ ಆಗಿರೋದು. ಇದಕ್ಕೆ ನೇರ ಹೊಣೆ ಏನೇನು ಆಗಿದೆಯೋ 11 ಜನ ಏನು ಇದು CM ಮತ್ತೆ ಡೆಪ್ಟಿ CM ನೇರ ಹೊಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲ, ಇವಾಗ ವಿಧಾನಸೌಧ ಮುಂದೆ ಮಾಡಿರೋದು ಯಾರು? KC ಅವರು ಅಲ್ಲೋಗಿ ಮಾಡ್ಲಿಲ್ವಲ್ಲ? ಅದು ಇಟ್ಸ್ ಅ ಗೌರ್ಮೆಂಟ್ ಬಿಲ್ಡಿಂಗ್. CM ಇದ್ದಾರೆ, ಡೆಪ್ಟಿ CM ಇದ್ದಾರೆ, ಮತ್ತೆ ಗವರ್ನರ್ ಇದ್ದಾರೆ. ಇದೆಲ್ಲ ಇದ್ದಾಗ ಇನ್ನ ಗೌರ್ಮೆಂಟ್ ಪ್ರೋಗ್ರಾಮ್ ಅಲ್ಲದೆ ಇನ್ನೇನದು? ಅದೇ ಇವನ್ ಸ್ಕೇಪ್ ಗೋಟ್ ಆಗಿ 5 ಜನ ಪೊಲೀಸ್ ಮಾಡ್ತಾರೆ. ಅದಾದ್ಮೇಲೆ ನಮ್ಮ ಇವರು ಇಂಟೆಲಿಜೆನ್ಸ್ IG-ನೂ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇದು ನೇರ ಹೊಣೆ ನಾವು ಮಾಡಿರೋದು ಅಂತ ಒಪ್ಕೋಬೇಕಲ್ಲ. ಇವಾಗ RCB ಅವರು ಅವತ್ತು ರಾತ್ರಿಯಲ್ಲಿ ಪ್ಲೇಯರ್ಸ್ ಗೆದ್ದ ಮೇಲೆ ಮ್ಯಾನೇಜ್ಮೆಂಟ್ ಅವರು ನಮಗೆ ನಾಳೆ ಸನ್ಮಾನ ಮಾಡಿ ಅಂತ ಕೇಳಿದ್ರ? ಇಲ್ವಲ್ಲ. ಇವಾಗ ಅವರು ಲ್ಯಾಂಡ್ ಆಗಿದ ತಕ್ಷಣ ಯಾರು ಹೋಗಿ ರಿಸೀವ್ ಮಾಡಿದ್ರೆ? ಡೆಪ್ಟಿ CM ಅವ್ರು ಹೋಗಿ ರಿಸೀವ್ ಮಾಡ್ತಾರೆ. ಇನ್ನು ಇವ್ರಿಗೆ ಗೊತ್ತಿಲ್ಲದೇನೆ ಅವರು RCB ಪ್ಲೇಯರ್ಸ್ ಬರ್ತಾ ಇದಾರೆ ಅಂತ ಹೆಂಗ್ ಮಾಹಿತಿ ಇದೆ? ಇವ್ರಿಗೆ ಗೊತ್ತಿಲ್ಲ ಅಂದ್ರೆ, ಸರ್ಕಾರಕ್ಕೆ ಗೊತ್ತಿಲ್ಲ ಅಂದ್ರೆ ಅವ್ರಿಗೆ ಹೆಂಗೆ ಮಾಹಿತಿ ಇರುತ್ತೆ? ಸರ್ಕಾರಕ್ಕೆಲ್ಲ ಗೊತ್ತಿರೋದೆ, ಸರ್ಕಾರ ಆರ್ಗನೈಸ್ ಮಾಡಿದೆ. ಸರ್ಕಾರ ಆರ್ಗನೈಸ್ ಮಾಡಿದ ಮೇಲೆ ಇವಾಗ ಪೊಲೀಸ್ ಅವ್ರನ್ನ ಕರೆದು ಕೇಳ್ತಾರಂತಲ್ಲ, 2 ಕಡೆ ನಾವು ಮಾಡಬೇಕು ಅಂದ್ರೆ ಪೊಲೀಸ್ ಅವರು ಆಗಲ್ಲ ಅಂತ ಮಾಹಿತಿ ಕೊಟ್ಟಿದಾರಲ್ಲ. ಹೆಂಗೆ ಯಾವಾಗ ಪೊಲೀಸ್ ಕಮಿಷನರ್ ನಾವು ಮಾಡಕ್ಕಾಗಲ್ಲ ಅಂತ ಹೇಳಿದ್ಮೇಲೆ 2 ಕಡೆನೂ ಮಾಡಕ್ಕಾಗಲ್ಲ ಅಂದ್ರೆ ಆಮೇಲೆ ಅವ್ರನ್ನ ಇಲ್ಲ ಮಾಡಬೇಕು ಅಂತ ಇದು ಮಾಡ್ತಾರಲ್ಲ, ಪ್ರೆಷರೈಸ್ ಮಾಡ್ತಾರಲ್ಲ. ಅದೇ ಹೇಳ್ತಾರದು. ಅದಕ್ಕೆ ಅವ್ರನ್ನ ಸ್ಕೇಪ್ ಗೋಟ್ ಮಾಡಿದ್ದಾರೆ. 5 ಜನ ಪೊಲೀಸ್ ಆಫೀಸರ್ಸು ಪ್ಲಸ್ ಇಂಟೆಲಿಜೆನ್ಸ್ IG-ನ. ಇಂಟೆಲಿಜೆನ್ಸ್ ಬರೋದೇ ಸಿದ್ದರಾಮಯ್ಯ ಅವ್ರ ಕೆಳಗಡೆ, ಸ್ಟ್ರೈಟ್ CM ಕೆಳಗಡೆನೆ ಬರೋದು. ದಟ್ ಪೋರ್ಟ್ಫೋಲಿಯೋ ಈಸ್ ಹೆಲ್ಡ್ ಬೈ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ. ಇದೆಲ್ಲ ಗೊತ್ತಿರ್ಬೇಕಲ್ಲ. ಫಸ್ಟ್ ಅರ್ಬನ್ DC ಅಂದ್ರು, ಆದ್ಮೇಲೆ ನ್ಯಾಯಾಂಗ ತನಿಖೆ ಅಂದ್ರು, ಅದಾದ್ಮೇಲೆ ಇವಾಗ CID ಅಂತಾರೆ. ಇವಾಗ 3 ರಿಪೋರ್ಟ್ ತಗೊಂಡು ಅವ್ರಿಗೆ ಯಾವ್ದು ಏನು ಬೇಕೋ ಅದನ್ನ ನೋಡ್ಕೊಂಡು ಅದನ್ನ ಮಾಡಿಬಿಟ್ಟು ಪಬ್ಲಿಕ್ ಬಿಟ್ಟು ಆಮೇಲೆ ಅದನ್ನು ಮುಚ್ಚಾಕ್ತಾರೆ ಅಷ್ಟೇ. ಇಷ್ಟೇ ಆಗೋದು. ಇದು ಬಿಟ್ಟು ಇನ್ನು ಬೇರೆ ಏನೂ ಆಗಲ್ಲ.